ಸೊ ಫೈನಲಿ ಎಲ್ಲರೂ ಮನೆಗೆ ರೀಚ್ ಆದಮೇಲೆ ಗೊತ್ತಲ್ವಾ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರೆ ತುಂಬಾ ಮಾತಾಡ್ಕೊಂಡು ಕೂತ್ಕೊತೀವಿ. ಸೊ ಇನ್ನು 12 ತುಂಬಾ ಟೈಮ್ ಇತ್ತು. ಹಾಗಾಗಿ ಎಲ್ಲ ಊಟನ ಮನೆಯಲ್ಲೇ ಮಾಡ್ಕೊಂಬಂದಿದ್ವಿ, ಅಜ್ಜಿ ಮನೆಯಲ್ಲೇ. ಅಲ್ಲಿಂದ ಬಂದು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ 12 ತನಕ ವೆಯ್ಟ್ ಮಾಡಿದ್ವಿ, ಹಾಗೆ ಟೈಮ್ ಪಾಸ್ ಮಾಡಬೇಕಲ್ವಾ. ಸೊ ಹಾಗಾಗಿ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಸೊ ಫೈನಲಾಗಿ 12 ಆಯಿತು. ಒಂದು ಸ್ವಲ್ಪ ಜನ ಮಲ್ಕೊಂಡಿದ್ರು, ನಾವೊಂದು ಸ್ವಲ್ಪ ಜನ ಎದ್ದಿದ್ವಿ. ಸೊ ತುಂಬ ಟಯರ್ಡ್ ಆಗಿದ್ರು ಅಲ್ವಾ ಮದುವೆಯಲ್ಲಿ, ಹಾಗಾಗಿ ಅವ್ರಿಗೆ ತುಂಬ ನಿದ್ದೆ ಬಂದು ಮಲ್ಕೊಂಡಿದ್ರು. ಫೈನಲಿ 12 ನಮ್ಮ ಮನೆಯವ್ರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಹಾಗೆ ಒಂದು ಸಿಂಪಲಾಗಿ ಕೇಕ್ ತೊಗೊಂಬಂದಿದ್ವಿ, ಕೇಕ್ ಕಟ್ ಮಾಡಿಸಿ ಎಲ್ಲ ಕೇಕ್ ತಿನ್ನಿಸಿ ಸೊ ಮಲ್ಕೊಂಡ್ವಿ. ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಬೆಲ್ ಐಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್